ಎಲ್ರಿಗೂ ನಮಸ್ಕಾರ. ಇವತ್ತು ಬೆಟ್ಟದ ನೆಲ್ಲಿಕಾಯಿನ ಉಪಯೋಗಿಸಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಈ ಗೊಜ್ಜು ಒಂದು 15ರಿಂದ 20 ದಿನ ಇರುತ್ತೆ. ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಎಲ್ರಿಗೂ ಗೊತ್ತಿದೆ ವಿಟಮಿನ್ ಸಿ ಇರೋದ್ರಿಂದ ತುಂಬ ಹೆಲ್ತಿ. ಕೆಲವು ಸಲ ಹಸಿ ನೆಲ್ಲಿಕಾಯಿ ತಿನ್ನೋಕ್ಕೆ ಕಷ್ಟ ಆಗಿರೋದ್ರಿಂದ ಇದು ಒಳ್ಳೆ ರುಚಿನೂ ಕೊಡುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೆಲ್ಲಿಕಾಯಿ ಗೊಜ್ಜು ಮಾಡಲಿಕ್ಕೆ ಮಸಾಲೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಒಣ ಕೊಬ್ಬರಿ, ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಮೆಂತ್ಯ ಇದೆರಡು ಅರ್ಧ ಸ್ಪೂನ್ ಇಟ್ಕೊಂಡಿದ್ದೀನಿ. ಬೇರೆ ಎಲ್ಲ 2 ಸ್ಪೂನ್ ಇಟ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಮಾತ್ರ 4 ಸ್ಪೂನ್ ಇಟ್ಕೊಂಡಿದ್ದೀನಿ. ನೆಲ್ಲಿಕಾಯಿ ಕಟ್ ಮಾಡೋದು ತುಂಬಾ ಸುಲಭ. ಇದು ಹೀಗಿರುತ್ತಲ್ಲ, ಈ ಲೈನ್ ಇರುತ್ತೆ ನೋಡಿ, ಲೈನ್ ಇರೋ ಕಡೆ ಹಿಂಗಂದರೆ ಸಾಕು. ನಾನು ಇಲ್ಲೊಂದು 20-25 ನೆಲ್ಲಿಕಾಯಿ ಹೆಚ್ಕೊಂಡಿದ್ದೀನಿ. ಇದು ಹೆಚ್ಕೊಂಡು ರೆಡಿ ಆದಮೇಲೆ ನಾವು ಇಲ್ಲಿ ಮಸಾಲೆ ಹುರ್ಕೊಳ್ಳೋಣ. ಒಲೆ ಹಚ್ಕೊಂಡ್ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಅರ್ಧ ಸ್ಪೂನ್ ಮೆಂತ್ಯ, ಜೀರಿಗೆ, ಒಂದು 15ರಿಂದ 20 ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ. ನಾ ಇಲ್ಲಿ 25 ನೆಲ್ಲಿಕಾಯಿ ತೊಗೊಂಡಿರೋದ್ರಿಂದ ಒಂದು 10-12ಕ್ಕಿಂತ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಯೂಶ್ವಲಿ ಗೊಜ್ಜಿಗೆ ಉಪ್ಪು, ಖಾರ, ಹುಳಿ ಎಲ್ಲ ಇರಬೇಕು, ಆಗಲೇ ಅದರದ್ದು ಪರ್ಟಿಕ್ಯುಲರ್ ಟೇಸ್ಟ್ ಬರೋದು. ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಗಮ್ ಅಂತ ಗೋಲ್ಡನ್ ಬ್ರೌನ್ ಕಲರ್ ಕಡಲೆಬೇಳೆ, ಉದ್ದಿನಬೇಳೆ ಆಗಬೇಕು, ಅಷ್ಟು ಹುರ್ಕೋಬೇಕು. ಇನ್ನೊಂದು ಒಲೆಯಲ್ಲಿ ಒಂದು ಲೋಟ ನೀರಿಗೆ ಬೆಲ್ಲ ಹಾಕಿಡ್ತಾ ಇದ್ದೀನಿ ನಾನು. ಈ ಬೆಲ್ಲ ಕರಗಲಿ. ನಾವೊಂದು 4 ಸ್ಪೂನ್ ಒಣಕೊಬ್ಬರಿ ಇಟ್ಕೊಂಡಿದ್ವಿ, ಅದನ್ನು ಇದಕ್ಕೆ ಹಾಕ್ಕೊಂಡ್ರಿ. ಒಣಕೊಬ್ಬರಿನೂ ಒಂದ್ಸಲ ಕೊರೆದ್ಬಿಟ್ರೆ ಯಾವುದೇ ಕಾರಣಕ್ಕೂ ಗೊಜ್ಜು ಹಾಳಾಗಲ್ಲ ಅಂತ. ಇದು ತಣ್ಣಗಾದ್ಮೇಲೆ ಹುಣಸೆಹಣ್ಣಿನ ನೀರಲ್ಲಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೆಲ್ಲಿಕಾಯಿನ ಬೇಯಿಸ್ಕೊಳ್ಳೋಣ, ಅಂದರೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಆಮೇಲೆ ನೀರು ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕಿ 2 ಸ್ಪೂನು, ಸಾಸಿವೆ ಒಗ್ಗರಣೆ, 1/4 ಚಮಚದಷ್ಟು ಅರಿಶಿನ ಮತ್ತು ನೆಲ್ಲಿಕಾಯಿ ಬೇಕು. ಸಣ್ಣ ಉರಿನಲ್ಲಿ ಬೇಯಕ್ಕೆ ಇಟ್ಕೊಳ್ಳೋಣ. ಉಪ್ಪಿಗೆನೆ ನೀರು ಬಿಟ್ಕೊತ್ತೆ, ಅದು ನೆಲ್ಲಿಕಾಯಿ ಹದವಾಗಿ ಅದರಲ್ಲೇ ಬೇಯುತ್ತೆ. ಒಂದು ಅರ್ಧ ಮುಕ್ಕಾಲು ಬೆಂದರೆ ಸಾಕು. ಆಮೇಲೆ ನಮ್ಮ ಮಸಾಲೆ ಜೊತೆ ಕುದೀತಾನೆ ಬೇಯುತ್ತೆ. ಹೀಗೊಂದು 3ರಿಂದ 4 ನಿಮಿಷ ಮುಚ್ಚಿಟ್ರೆ ಸಾಕು. ಹುರಿದಿರೋ ಮಸಾಲೆನ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಗೊಜ್ಜಿಗೆ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣು ಬೇಕು. ನೆಲ್ಲಿಕಾಯಲ್ಲೇ ಸ್ವಲ್ಪ ಹುಳಿ ಇರುತ್ತೆ, ಅದರಿಂದ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೀರು. ನೆಲ್ಲಿಕಾಯಿ ಬೆಂದಿದೆ ನೋಡಿ. ನಾವಿಲ್ಲಿ ನೀರು ಹಾಕಿಲ್ಲ, ಬರೀ ಉಪ್ಪಲ್ಲಿ ಬೇಯಿಸಿದ್ದೀವಿ ನೋಡಿ. ಮತ್ತು ಇದಕ್ಕೆ ನಾವು ರುಬ್ಕೊಂಡಿರೋಂಥ ಮಸಾಲ ಮಿಕ್ಸ್ ಮಾಡಿ ಬೆಲ್ಲ ಕರಗಿಸಿದ್ದೀವಿ ನಾವಿಲ್ಲಿ. ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಲ್ಲದಲ್ಲಿ ಕಲ್ಲಿರೋದ್ರಿಂದ ಆಲ್ವೇಸ್ ಒಂದ್ಸಲ ಫಿಲ್ಟರ್ ಮಾಡ್ಕೊಳ್ಳೋಕ್ಕೋಸ್ಕರ ಬೆಲ್ಲನ ಕರಗಿಸ್ಕೊಂಬಿಡಿ. ಎಮ್ಮಿ ನಮ್ಮ ಗೊಜ್ಜು ರೆಡಿ ಆಯಿತು. ಒಂದು ಕುದ್ರೆ ಆಯಿತು. ಇದು ಎಷ್ಟು ಘಮ ಅಂತಿದೆ ಅಂದರೆ ನೆಲ್ಲಿಕಾಯಿ ವಾಸನೆ, ಮಸಾಲ ವಾಸನೆ, ಬೆಲ್ಲದ ವಾಸನೆ,
ತುಂಬ ಅಂದರೆ ತುಂಬ ರುಚಿಯಾಗಿದೆ. ನೀವು ಮಾಡಿ ನೋಡಿ. ನೆಲ್ಲಿಕಾಯಿ ಗೊಜ್ಜು ರೆಡಿ. ಒಂದ್ಸಲ ಮಾಡಿಟ್ಕೊಂಡ್ರೆ 15 ದಿನ 20 ದಿನ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು. ಚಪಾತಿ, ರೊಟ್ಟಿ, ಅನ್ನ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬಹುದು. ನೆಲ್ಲಿಕಾಯಿ ಗೊಜ್ಜು ರೆಡಿ ಇದೆ. ತುಂಬಾ ರುಚಿಯಾಗಿದೆ. ನಾವಿವತ್ತು ಅನ್ನದಲ್ಲಿ ತಿಂತಾ ಇದ್ದೀವಿ. ತುಂಬ ಹೆಲ್ತಿ, ವಿಟಮಿನ್ಸ್ ಸಿ ಇದರಲ್ಲಿ ತುಂಬ ಇರುತ್ತೆ. ನೀವು ಮಾಡಿ ನೋಡಿ. ನಿಜ ಹೇಳಬೇಕಂದ್ರೆ ಈ ಗೊಜ್ಜು ಹಳೇದಾಗ್ತಾ ಆಗ್ತಾ ತುಂಬ ಟೇಸ್ಟ್ ಬರುತ್ತೆ. ಅದಕ್ಕೆ ಮಾಗತ್ತಲ್ಲ ಮಸಾಲೆಯಲ್ಲೆಲ್ಲ, ಅವಾಗ ತುಂಬಾ ಚೆನ್ನಾಗಿದೆ. ನೀವು ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜನ